ದುರ್ಗಾ, ಯಾವ ಲೋಕದಲ್ಲಿದ್ಯಾ? ಬೆರಳು ಕಟ್ ಮಾಡ್ಕೋತೀಯಾ? ಹುಷಾರು. ದುರ್ಗಾ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಅದು ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಟ್ಟದ ಹತ್ರ ಬಾ ಅಂತ ನನ್ನ ಮಾಯ ಕರೆದಿದ್ಲು. ಮಾಯಾನ? ನೀನು ಇನ್ನೂ ಇಲ್ಲೇ ಇದೆಯಾ? ಹೋಗಿಲ್ವಾ? ಅದು ಏನಾಯ್ತು ಅಂದರೆ ದುರ್ಗಾ, ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯಾ? ಅದು ಬಾಸು, ಮಾಯ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು. ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡೋಕ್ಕೆ ಹೋಗೋದು ಬೇಡ. ಅಲ್ಲ ಬಾಸು, ಅವಳೇನೋ ಹೇಳ್ತೀನಿ ಅಂದಾಗ ಅದನ್ನು ಕೇಳಿಸ್ಕೋಬೇಕಲ್ವಾ? ದುರ್ಗಾ, ಏನು ಮಾತಾಡ್ತಾ ಇದೆಯಾ? ಮಾಯಾ ಏನು ಅನ್ನೋದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ ನೀನು? ಇದೇ ಮಾಯಾ ಅವತ್ತು ಟೆರಸ್ಸಿಂದ ಜಂಪ್ ಮಾಡಿ ನಾವಿಬ್ಬರು ಜೈಲಲ್ಲಿ ಇಡೀ ರಾತ್ರಿ ಕಳೆಯೋ ಥರ ಮಾಡಿದ್ದಾಳೆ. ಅವಳು ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ, ಏನು ನೆನಪೇ ಇಲ್ವಾ ನಿನಗೆ? ಇವಾಗ ಅವಳು ಕರೆದ್ಲು ಅಂತ ಹೋಗ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಹಾಗಲ್ಲ ಬಾಸು, ಅವಳು ಈ ಸಲ ಏನೋ ಗಂಭೀರವಾದ ವಿಷಯ ಹೇಳ್ತೀನಿ ಅಂದ್ಲು. ದುರ್ಗಾ, ಅವಳೇನು ಮಾತಾಡೋದು ಬೇಡ, ನೀನು ಕೇಳೋದು ಬೇಡ. ನೀನು ಹೋಗ್ತಾ ಇಲ್ಲ ಅಷ್ಟೇ, ಅರ್ಥ ಆಯ್ತಾ? ಬಾಸ್ ನನಗೆ ತುಂಬ ಬೈದ್ಬಿಟ್ರು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡು ದುರ್ಗಾ, ಶರತ್ ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರು ನಿನಗೆ ಹೋಗೋದು ಬೇಡ ಅಂತ ಹೇಳಿದ್ದು ಕರೆಕ್ಟೇ. ಆ ಮಾಯ ನಿನಗೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾಳೆ. ಯಾಕೆ ರಿಸ್ಕ್ ತಗೋತೀಯಾ? ಈಗಲೂ ನಿನಗೇನಾದರೂ ಪ್ರಾಬ್ಲಮ್ ಮಾಡೋದಕ್ಕೆ ಕರೆದಿರ್ತಾಳೆ. ಅದು ನನಗೆ ಗೊತ್ತು ಅಂಬಿಕಾ ಅವರೇ, ಆದರೆ ಅವಳು ನಿಮ್ಮ ಸಾವಿನ ಬಗ್ಗೆ ಏನೋ ಸತ್ಯ ಹೇಳ್ತೀನಿ ಅಂದ್ಲು. ನಿಮ್ಮ ಸಾವಿನ ಹಿಂದೆ ಬೇರೆ ಏನೋ ವಿಷಯ ಇದೆ ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದು. ಮಾಯಾ ನನ್ನ ಸಾವಿನ ರಹಸ್ಯ ಹೇಳ್ತೀನಿ ಅಂತ ಹೇಳಿದಾಳ ಅಂದರೆ ಮಾಳ್ವಿಕಾನೇ ನನ್ನ ಸಾವಿಗೆ ಕಾರಣ ಅಂತ ದುರ್ಗಂಗೆ ಹೇಳಿಬಿಡ್ತಾಳ? ಅಯ್ಯೋ ದೇವ್ರೆ, ಇವಳಿಗೇನಾದರೂ ಗೊತ್ತಾದರೆ ದೊಡ್ಡ ಅನಾಹುತ ಆಗುತ್ತೆ. ಛೇ ದುರ್ಗಾ, ಅದೆಲ್ಲ ಸುಳ್ಳು. ಆ ಮಾಯ ಸುಮ್ಮನೆ ನಿನ್ನ ದಾರಿ ತಪ್ಪಿಸೋದಕ್ಕೆ ಏನೇನೋ ಕತೆ ಕಟ್ತಿದ್ದಾಳೆ. ನಾನು ಹೆಂಗೆ ಸತ್ಯ ಅಂತ ನಿನಗೆ ಗೊತ್ತಲ್ವಾ? ಅದೇ ಸತ್ಯ. ಇಲ್ಲ ಅಂಬಿಕಾ ಅವರೇ, ಅವಳ ಕಣ್ಣಲ್ಲಿ ಏನೋ ಒಂಥರ ಭಯ ತುಂಬಿಕೊಂಡಿತ್ತು. ಇರಲಿ ಬಿಡು, ಶರತ್ ನಿನ್ನ ತಡೆದಿದ್ದು ಒಳ್ಳೇದೇ ಆಯಿತು. ನೀನು ಹೋಗಿದ್ದಿದ್ರೆ ಮಾಯಾ ಸುಮ್ಮನೆ ನಿನ್ನ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕ್ಸ್ತಿದ್ಲು. ಈ ವಿಷಯನ ದುರ್ಗಾ ಇಲ್ಲಿಗೆ ಬಿಡು, ನೀನು ನಿನ್ನ ಕೆಲಸದ ಕಡೆ ಗಮನ ಕೊಡು. ದುರ್ಗಾ, ಅಂಬಿಕಾ ಅವರೇ, ಮಾಯಾ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ನಾನು ಆ ಬೆಟ್ಟದ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೆ ಹೇಳಬೇಕು ಅಂತ ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಆದರೆ ಅವಳು ಫೋನೇ ಎತ್ತುತ್ತಿಲ್ವಲ್ಲ, ಏನಾಯ್ತು ಇವಳಿಗೆ? ನನ್ನ ಸಾವ್ನಲ್ಲಿ ಮಾಳ್ವಿಕಾ ಕೈವಾಡ ಇದೆ ಅಂತ ಮಾಯಂಗೆ ಗೊತ್ತಿದ್ದು ಅವಳು ಸತ್ಯ ಹೇಳ್ತೀನಿ ಅಂತ ಹೇಳಿದ್ದು ಮಾಳ್ವಿಕಾ ಬಗ್ಗೆನಾ, ಅಥವಾ ಬೇರೆ ಇನ್ನೇನಾದರೂ ವಿಷಯ ಇತ್ತಾ? ಮಾಳ್ವಿಕನ್ ಬಗ್ಗೆನೇ ಆಗಿದ್ದು ಅವಳೇನಾದರೂ ಸತ್ಯ ಹೇಳಿಬಿಟ್ರೆ ಈ ಮನೆಯಲ್ಲಿ ದೊಡ್ಡ ಸುಂಟ್ರ ಗಾಳಿನೇ ಎದ್ದೇಳುತ್ತೆ. ದುರ್ಗಾ, ಮಾಳ್ವಿಕಾ ಅತ್ತೆಯಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ವಲ್ಲ? ಮಾಳ್ವಿಕಾ ಮೇಡಮ್ ಎಲ್ಲಿರ್ತಾರೆ? ದಾನ ಧರ್ಮ ಅಂತ ಯಾವುದಾದ್ರೂ ಆಶ್ರಮದ ಕೆಲಸ ಮಾಡ್ತಿರ್ತಾರೆ. ಮಾಳ್ವಿಕಾ ಮೇಡಮ್ ಅಂದರೆ ಸುಮ್ಮನೆನಾ? ಈ ಮನೆ ಬಗ್ಗೆ, ಈ ಮನೆ ಮಕ್ಕಳು ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ. ಅದಕ್ಕೇನೆ ಪೂಜೆ, ಹರಕೆ, ಪ್ರಾರ್ಥನೆ ಅಂತ ಏನಾದರೂ ಒಂದು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಈ ಸಂಸಾರಕ್ಕೆ ಮಾಳ್ವಿಕಾ ಮೇಡಮು ಒಂಥರ ಶಕ್ತಿ ಇದ್ದಂಗೆ ಅಲ್ವಾ? ದಾನ ಧರ್ಮ ಅಲ್ಲ ದುರ್ಗಾ, ಅದು ಮಂತ್ರತಂತ್ರದ ಮೋಸ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದೇ ನನಗೆ ಭಯ ಆಗ್ತಿದೆ. ಅಂಬಿಕಾ ಅವರೇ, ನೀವೊಂದು ಕೆಲಸ ಮಾಡ್ತೀರಾ? ಮಾಯಾ ಬಹುಶಃ ಇನ್ನೂ ಬೆಟ್ಟದ ಹತ್ರನೇ ನನಗೋಸ್ಕರ ಕಾಯ್ತಿರ್ಬೋದು. ನೀವು ಅಲ್ಲಿಗೆ ಹೋಗಿ ಅವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡ್ತೀರಾ? ಮಾಯಾ ಏನು ಹೇಳೋದಕ್ಕೆ ಹೊರಟಿದ್ದಾಳೆ ಅಂತ ನನಗೂ ಗೊತ್ತಾಗಬೇಕು. ಒಂದು ವೇಳೆ ಅವಳು ಮಾಳ್ವಿಕನ್ ವಿಷಯ ಹೇಳೋದಕ್ಕೆ ಹೊರಟಿದ್ರೆ ನಾನು ಅವಳನ್ನ ತಡಿಬೇಕು. ಹ್ಞೂ ದುರ್ಗಾ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಸರಿ, ನಾನು ಹೋಗಿ ಬರ್ತೀನಿ. ಹಾಂ,
ಮಾಯಾ ಭಯ ಪಟ್ಕೊಂಡು ಮಾತಾಡಿದ್ದು ತಮಾಷೆ ಅಂತ ಆಗಲಿ ಅಥವಾ ಅದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ಆಗಲಿ ನನಗೆ ಅನಿಸ್ತಿಲ್ಲ. ಅಲ್ಲ, ಅಂಬಿಕಾ ಅವ್ರ ಸಾವಿನ ವಿಷಯನ ಮನೆಯವ್ರ ಹತ್ರ ಎಲ್ಲ ಬಿಟ್ಟು ನನ್ನ ಹತ್ರನೇ ಮಾತಾಡಬೇಕು ಅಂತ ಅವಳು ಬೆಟ್ಟದ ಹತ್ರ ಯಾಕೆ ಕರೆದ್ಲು? ಏನೋ ಒಂದು ಗೊತ್ತಾಗ್ತಿಲ್ಲ. ಅಂಬಿಕಾ ಅವ್ರು ಹೋಗಿದಾರಲ್ಲ, ಅದೇನು ಅಂತ ಗೊತ್ತಾಗತ್ತೆ ಈಗ. ಇಲ್ಲಿ ಯಾರೂ ಇಲ್ವಲ್ಲ? ಮಾಯಾ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಲ್ವಾ? ಅಲ್ಲ, ಅವಳು ಯಾಕೆ ನನ್ನ ಸಾವಿನ ಸತ್ಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ಲು? ಅಥವಾ ದುರ್ಗನ ಸುಮ್ಮನೆ ಇಲ್ಲಿಗೆ ಕರ್ಸೋದಕ್ಕೆ ಅಂತ ಸಂಚು ಮಾಡಿದ್ಲಾ? ಅಥವಾ ಮಾಳ್ವಿಕನ್ ನಿಜವಾದ ಮುಖವಾಡ ಕಳ್ಸೋದಕ್ಕೆ ಅಂತ ಬಂದ್ಲಾ? ಮಾಳ್ವಿಕಾ ಇಲ್ಲೇನ್ ಮಾಡ್ತಿದ್ದಾಳೆ? ಅವಳು ಇಲ್ಲೇನಕ್ಕೆ ಬಂದ್ಲು? ಮಾಳ್ವಿಕಾ ಇಲ್ಲಿಗೆ ಬಂದಿದ್ದಾಳೆ, ಅದಕ್ಕೆ ಮಾಯಾ ಎಲ್ಲೂ ಕಾಣಿಸ್ತಿಲ್ವಾ? ಅಂದ್ರೆ ಮಾಳ್ವಿಕಾ ಮಾಯಾಂಗೆ ಏನಾದರೂ? ನೋ, ಇಲ್ಲ ಇಲ್ಲ, ಮಾಳ್ವಿಕಾ ಮಾಯಾನ ಹೆದರಿಸಿ ಓಡಿಸಿದ್ಲಾ? ಮಾಳ್ವಿಕಾ ಅಷ್ಟೊಂದು ಕ್ಯಾಶುವಲ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಇಲ್ಲಿ ಏನೋ ಒಂದು ದೊಡ್ಡ ಅನಾಹುತ ನಡೆದಿದೆ ಅಂತಾನೆ ಅರ್ಥ. ಮಾಳ್ವಿಕಾ, ನಿನ್ನ ಕ್ರೌರ್ಯಕ್ಕೆ ಕೊನೆನೇ ಇಲ್ವಾ? ನನ್ನ ಸಾಯಿಸಿದ ಸಾಲದು ಅಂತ ಇನ್ನೊಬ್ರು ಜೀವ ತೆಗಿಯಕ್ಕೆ ಹೊರಟಿದ್ಯಾ? ಸಾವಿರ ವರ್ಷದ ಹಸಿವಿಗೆ ನಿನ್ನಂಥವ್ರ ರಕ್ತನೇ ಬೇಕು. ಈಗ ಹೇಳು ಮಾಯಾ, ಈ ಬೆಟ್ಟದಿಂದ ನೀನೇ ಹಾರ್ತೀಯೋ ಅಥವಾ ನಾನೇ ನಿನ್ನ ತಳ್ಬಿಡ್ಲಾ? ನನ್ನ ಸತ್ಯ ಬಯಲು ಮಾಡೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಮಾಯಾ? ಈ ಮಾಳ್ವಿಕನ್ ಕಣ್ ತಪ್ಪಿಸಿ ಏನೂ ಆಟ ಆಡೋದಕ್ಕಾಗೋದಿಲ್ಲ ಅಂತ ನೆನ್ನೆ ರಾತ್ರಿನೇ ನಿನಗೆ ಅರ್ಥ ಆಗ್ಬೇಕಾಗಿತ್ತು ಅಲ್ವಾ? ಆಗ್ಲಿಲ್ಲ. ಕ್ಷಮಿಸ್ಬಿಡಿ ಮ್ಯಾಮ್, ಇನ್ನೊಂದ್ಸಲ ತಪ್ಪು ಮಾಡಲ್ಲ ಮ್ಯಾಮ್. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ಹಾ,